ಅದಾರಮ್ಮ ಅಂತ ಕೇಳತ್ತೇನ? ನನಗೆ ಅಕ್ಕ ತಮ್ಮ ಇಲ್ಲ, ಏನು ನಿನ್ಗೇನು ಗೊತ್ತಿಲ್ಲದನ? ನನಗೆಲ್ಲ ಅಕ್ಕ ತಮ್ಮ ಅದಾರ? ಒಂದು ನಯ್ಯ ಶಾಂತಂದಕ್ಕ ಯಾಕ್ಲೆ ನನಗೆ ನಾ ಏನಕತ್ತಿ ಹಡಿಬಿಟ್ಟಿ ಭಾಳ ಕಲ್ತಿ ಹೇಳಿ ಇತ್ತಿತ್ತಾಗ ನಾ ಎಂತ ಯಾಕನ್ನಕತ್ತಿ ನನಗೆ? ನಾ ಏನು ಮಾಡ್ಯಾನ ನಿನಗೆ? ನಯ್ಯ ನಯ್ಯ ಶಾಂತಂದಕ್ಕ ಅರೇ ಗೌಡ್ರದು ಇಲ್ಲ ಅವ್ರು ತಗೊಂಡು ಏನು ಮಾಡ್ತಿ? ನಾಯಿ ನಾಯಿ ಅಂತ ಯಾಕನ್ನಕತ್ತಿ ನನಗೆ ಅದನ್ನ ಹೇಳಿ ಫಸ್ಟ್. ನಾ ಏನು ಮಾಡಿ ನಿನಗೆ ಅಂತದ ನೋಡುವ, ನಿಂಗೆ ನಾಯಿ ನರಿ ಎಲ್ಲ ಅನ್ನಕ್ಕೆ ಹೋಗ್ಬೇಡ ನೋಡಿ. ಎಟ್ಟಾದ್ರೂ ನೀನು ನಿನಗಿಂತ ವಯಸ್ಸಿನಾಗ ಹೊಡೆದು ದೊಡ್ಡಕ್ಕೆ ನಾನು. ಅದು ಇಲ್ಲ ಶಾಂತಂದು ಅಕ್ಕ, ಅದು ಇಲ್ಲ. ನಮ್ದಿಗೆ ಹೇಳಿದ್ದು ಕೆಲಸಗೆ ಮಾಡ್ಕೊಂಡು ಕುತ್ಕೊಂಡಿದ್ದೀರಿ ಅಂತ. ಕೆಲಸ ಅಂದೇನ ಯವ ನೀನು ನಿನ್ನ ಕನ್ನಡ ಅದು ಕೆಲಸ ಎಲ್ಲ ಮಾಡೇ ಕುಂದ್ರಕ್ಕೆ ಏನೈತಿ ಬಿಡ್ಲೆ ಪತಿ? ಕೆಲಸ ಏನೈತಿ? ಈಗ ನನ್ನ ಮಗನೂ ಇದಕ್ಕೆ ಹೋಗೈತೆ, ಏನೋ ಹೋಗಿ ಮುಟ್ಟಿನೋ ಬಿಟ್ಟನೋ ಏನು ಫೋನೇ ಇಲ್ಲ ಬಾತಾಗಿಂದ. ಹಾಂ ರೀ, ಫೋನ್ ಮಾಡಿದ್ ನಾನು. ಫೋನ್ ಮಾಡಿದ್ದ, ಹೋಗಿ ಮುಟ್ಟ್ಯಾನಂತೆ, ರಾತ್ರಿ ಹೆಚ್ಚಿದ್ದ. ಅಲ್ಲ ಅಲ್ಲಿ ಹೋಗಿದ್ನಲ್ಲ ಆ ಕಡೆನ ಇಲ್ಲೇ ಹಗಲಾದಾಗ ಅಲ್ಲಿ ರಾತ್ರಿ ಆಕತ್ತಂತಲೇ. ಏನ್ ಗೌಡ್ರ? ಪಾರಕರ ಇಲ್ಲೇ ಹಗಲಿ ಆದಾಗ ಅಲ್ಲಿ ರಾತ್ರಿ ಆಕತ್ತಂತ್ರಿ ಆ ಕಡೆ ದೇಶದಾಗ. ಭಾರಿ ವಿಚಿತ್ರ ಆತ್ ಬಿಡು. ಅಲ್ಲ ಮತ್ತೆ ಮೊನ್ನೆ ನಾನು ನಮ್ಮೂರಿಗೆ ಹೋದಾಗ ಅಲ್ಲಿ ಹಗಲಿ ಇತ್ತು, ಇಲ್ಲಿ ಹಗಲಿ ಇತ್ತಲ್ರಿ? ಹೌದು. ಇಲ್ಲ ನಾ ಎಲ್ಲಿ ರಾತ್ರಿ ಅಲ್ಲಕತಿ? ಎಲ್ಲ ಕಡೆ ಒಮ್ಮೆ ರಾತ್ರಿ ಆಕತಿ, ಒಮ್ಮೆ ಹಗಲಕತಿ. ಏ ಅಡ್ನಾಡಿ ಸಮುದ್ರ ದಾಟಿ ಆ ಊರಾಗ ಹಂಗಿರ್ಬೋದು. ಶಾಂತಕ್ಕ ನಂಗೆ ಗೊತ್ತಾತ ಅಲ್ಲಿ ಯಾಕೆ ರಾತ್ರಿ ಆಕತಿ ಅಂತೇಳಿ ನಂಗೆ ಈಗ ಗೊತ್ತಾತ. ಯಾಕ ನನಗೂ ಗೊತ್ತಾತ. ಯಾಕೆ ಶಾಂತಕ್ಕ? ಸೂರ್ಯ ಇರವ ಒಬ್ಬವ, ಚಂದ್ರ ಇರವ ಒಬ್ಬವ, ಹೌದಾ? ಸಮುದ್ರದಿಂದ ಈ ಕಡೆ ಇವರಿಬ್ರು ಸೂರ್ಯ ಚಂದ್ರ ಮಾತಾಡ್ಕೊಂಡಾರ. ಸಮುದ್ರದಿಂದ ಈ ಕಡೆ ನಾನಿರ್ತೀನಿ ಹಗಲಿ, ರಾತ್ರಿ ನೀ ಅಲ್ಲಿರು. ರಾತ್ರಿ ಅಂದ್ರೇನು ಇಂತಿಷ್ಟು ಹೊತ್ತು ನೀ ಅಲ್ಲಿರು, ನಾ ಇಲ್ಲಿರ್ತಾನೆ ಅಂತ ಇವರಿಬ್ರು ಮಾತಾಡ್ಕೊಂಡಾರ. ಆಮ್ಯಾಗ ಸೂರ್ಯ ಸಮುದ್ರ ದಾಟಿ ಆ ಕಡೆ, ಚಂದ್ರ ಸಮುದ್ರ ದಾಟಿ ಈ ಕಡೆ ಬಂದ್ಬಿಡ್ತಾನ. ಅವ್ರೇ ನಿಮ್ಮಂದಾಗ ಬರ್ಬೇಕಾ, ಏನು ಟಿಕೆಟ್ ತಗೋಬೇಕಾ, ಏನೈತಿ ಏನಿಲ್ಲ, ಹೌದಿಲ್ಲ? ಏಟ ಸರ್ ಅಂತ ಕಡೆ ಬರ್ತಾನೆ, ಸರ್ ಅಂತ ಈ ಕಡೆ ಇರೋ ಒಬ್ಬವ ಸೂರ್ಯ. ಎಲ್ಲೆಲ್ಲಿ ಅಂತ ಬೆಳಕು ಕೊಡ್ಬೇಕವ. ಅದಕ್ಕೆ ಸಮುದ್ರದಿಂದ ಈ ಕಡೆ ಇಲ್ಲಿ ಇಂತಿಷ್ಟು ಹೊತ್ತು ಅಂತ ಬೆಳಕು ಕೊಡ್ತಾನೆ. ಆಮ್ಯಾಗ ಏನು ಮಾಡ್ತಾನೆ, ಸಂಜೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಮಟನೂ ಇಲ್ಲಿ ಬೆಳಕು ಕೊಡ್ತಾನೆ. ಆಮ್ಯಾಗ 6 ಗಂಟೆಯಿಂದ ಅವ್ನು ಡ್ಯೂಟಿ ಶಿಫ್ಟ್ ಆಗಿಬಿಡ್ತೈತಿ ಅತ ಹೋಗ್ತಾನೆ. ಚಂದ್ರ ಸಂಜೆ 6 ಗಂಟೆಯಿಂದ ಬೆಳಗ್ಗೆ ಮಟನೂ ಅವ ಅಲ್ಲಿ ನಾಳು ಕೊಟ್ಟಿರ್ತಾನಲ್ಲ ರಾತ್ರಿನ, ಅವ ಅತ್ತಾಗಿಂದ ಕಿತ್ಕೊಂಡು ಇತ್ತ ಬಂದ್ಬಿಡ್ತಾನೆ. ಅವಾಗ ಇಲ್ಲಿ ರಾತ್ರಿ ಮಾಡ್ತಾನೆ. ಅದಿಲ್ಲ ಪಾಪ, ಮತ್ತೆ ಅವ್ರಿಗೆ ಇರೋದಿಬ್ಬರ್ಲೆ, ಮತ್ತೆ ಎಲ್ಲ ದೇಶನೂ ದಿಕ್ಕು ದೇಶ ಜಗತ್ತನ್ನ ಬೆಳಗಿಸ್ಬೇಕು ಅವರು. ಮತ್ತು ಅವ್ರವರಲ್ಲೇ ಕೆಲಸ ಹಂಚ್ಕೊಂಡಿರ್ತಾರೆ. ಒಂದಿನಾರು ಸುಟಿ ಇರ್ತೈತಿ ಅವರಿಗೆ. ಅರೆ ಶಾಂತಂದು ಅಕ್ಕ, ನಿಮ್ದು ತಲೆದು ಐತಲ್ಲ, ಅರೆ ಅದು ತಲೆದು ಇಲ್ಲ, ಸಾಮಾನ್ಯದು ಇಲ್ಲ ಅವ್ರು. ಅದು ಬಾ ಭಾರಿ ಶಾಣೆಯಾಗಿ ಬಿಡ್ಲೆ ಇದ್ದಿತ್ತ ಗಿಡ್ಮುಳಿ, ಭಾರಿ ಶಾಣೆಯಾಗಿ. ಹ್ಞೂನ್ರಿ. ಮತ್ತೆ ಒಬ್ಬಟ್ನ್ಯಾಗ ಏನ ಹೋಳಿಗೆ ಹುಣಗ ತುಂಬಿದಂಗ ದೇವ್ರ ತಲೆ ಅಂತ ಕೊಟ್ಮೇಲೆ ಬುದ್ಧಿ ತುಂಬಿರ್ತಾನ. ಹಂಗ ಏನು ಖಾಲಿ ಇಟ್ ಕಳ್ಸಿರ್ತಾನಂತ ಮಾಡಿರೇನು? ನೀನ್ ಹೇಳ್ದಂಗ ಇದ್ರು ಇರ್ಬೋದಪ್ಪ. ಒಟ್ಟಿಗೆ ಅಲ್ಲಿ ಹೋಗಿ ಇಳ್ದಾನ ರಾತ್ರಿ ಅಲ್ಲ, ಇಲ್ಲಿ ರಾತ್ರಿ ಆಗಿತ್ತಲ್ಲ ಅಲ್ಲಿ ಬೆಳಕಾಗೈತಿ. ಹಂಗಾರ ಇನ್ಮ್ಯಾಗ ನಾವ್ ಯಾವಾಗ ಫೋನ್ ಮಾಡಿದ್ರು ನಡರಾತ್ರಿಯಾಗ ಫೋನ್ ಮಾಡ್ಬೇಕು ಅವಂಗ. ಮತ್ತೆ ಅಲ್ಲಿ ಬೆಳಕಾಗಿರ್ತತಲ್ಲ, ಮತ್ತೆ ನಾವ್ ಇಲ್ಲಿ ಬೆಳಗ್ಗೆ ಫೋನ್ ಮಾಡಿದ್ರೆ ಪಾಪ ಅವ್ ಮಕ್ಕೊಂಡಿರ್ತಾನ. ಹಂಗಾರ ಇನ್ಮ್ಯಾಗ ಸಂಜೆ ರಾತ್ರಿ 7-8 ಗಂಟೆಗೆ ಫೋನ್ ಮಾಡ್ಬೇಕು ಅವಂಗ. ಅವಾಗ ಒಳ್ಳೆ 7-8 ಗಂಟೆ ಅಲ್ಲಿ ಬಿಸಿಲಾಗಿರ್ತೈತಿ. ಈಗ ಬಂದ್ರಿ ನೋಡಿ ಲೆಕ್ಕಕ್ಕೆ ನೀವು. ಹಂಗ ಮಾಡಂತವ್ರಿ. ಆದ್ರೂ ಶಾಂತಕ್ಕ ಇಡೇ ಊರಾಗ ಸುದ್ದಿ ಆಗೈತೆ ನೋಡು. ಶಾಂತಕ್ಕನ ಮಗ ಹಿಂಗ್ ಹೋಗ್ಯಾನಂತ, ಇಂಥ ದಿಕ್ ದೇಶ ಅಡ್ಡಾಡಕತ್ತಾನಂತ ಅಂತೇಳಿ ಇಡೇ ಊರಾಗ ಸುದ್ದಿ ಆಗೈತೆ ನೋಡು. ಹ್ಞೂನಯ್ಯವಾ, ಏನ ನನ್ನ ಮಗ ನನ್ನ ಮರ್ಯಾದೆ ತಂದವ, ನನಗೆ ನನ್ನ ಗಂಡಗೆ ಹುಟ್ಟಿದ್ರಿಂತ ಮಕ್ಳು ಹುಟ್ಟಬೇಕು ನೋಡು. ಏನು ಊರನ್ ಮಕ್ಕಳ ಚೈನಿ ಮಾಡ್ಕೊಂಡು ಅಡ್ಡಾಡಿದ್ರು ನನ್ನ ಮಗ ಒಂದ್ ಕಡೆ ತಲೆ ಹಾಕ್ಲಿಲ್ಲ. ಸೈಕಲ್ ಕೊಡಿಸ್ಲೇ ನಮ್ಮ ಮಗನ ಅಂದ್ರೆ ಬೇಡಪ್ಪ ನಾವು ಓದ್ಬೇಕು ಅಂತಿತ್ತು. ಹಂಗ ಮಕ್ಕಳು ಓದಿ ಸಾಧಿಸ್ಬೇಕು ಅನ್ನೋರು ಏನು ಇಂಥ ಸಾಧನೆ ಮಾಡ್ತಾರೆ ಬಿಡ ಪರಕ್ಕ. ಏನು ಬೇಡ ಚೈನಿ ಹೊಡ್ಕೊಂತ ಅಡ್ಡಾಡೋರು ಗಾಡಿ ಕೊಡ್ಸು, ಮಕ್ಕಳ ಇಟ್ಕೊಂಡು ತಿರ್ಗಾಡಕ್ ನನಗ ಅಂತ ಕೇಳ್ತಾರೆ. ಅದು ಕರೆ. ಅವಶ್ಯಕತೆ ಇದ್ದಿದ್ದಾದ್ರೆ ತಗೋಲಿ, ಅವಶ್ಯಕತೆ ಇಲ್ಲದನ್ನೆಲ್ಲ ಕೇಳಕತ್ರ ಮತ್ತೆ ಅದೇ ಅರ್ಥ. ಇದು ಅಣ್ಣಾರ ಆಗ ಎಲ್ಲ ಲೋಡು ತುಂಬಿಟ್ಟೈತ್ರಿ ಗಾಡಿಗೆ. ನೀವು ಹ್ಞೂ ಅಂತಂದ್ರೆ ಮತ್ತೆ ಎಲ್ಲ ತಯಾರೈತಿ, ನೀವು ಹಾಕಿ ಬರ್ತಿದ್ರಲ್ಲ ವಾರ. ಇಲ್ಲ ಈ ವಾರ ನಾ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ, ನೀನೇ ಹೋಗಿ ಬಾರಪ್ಪ ಒಂಚೂರು. ನಾ ಹೇಳೇನಲ್ಲ ಯಾವ ಅಂಗಡಿ ಅಂತೇಳಿ ತೋರಿಸ್ಕೊಟ್ಟೇನಲ್ಲ, ಹಂಗಾದ ಅಂಗಡಿಗೆಲ್ಲ ಹಾಕಿ ಬಂದ್ಬಿಡು. ಸರಿ, ಆ ರೊಕ್ಕ ಅವ್ರು ನಿಮ್ಮ ಕೈಗೆ ಕೊಡ್ತಾರೆ, ಇಸ್ಕೊಂಡೇ ಬರ್ಲಿ ರೀ. ಇಸ್ಕೊಂಡೆ ಬಂದ್ಬಿಡು ರೊಕ್ಕ, ಮತ್ತೆ ಅದನ್ನ ಇಸ್ಕೊಳಕ್ಕೆ ಎಲ್ಲಿ ಹೋಗೋಲಿ, ಇಸ್ಕೊಂಡೆ ಬಂದ್ಬಿಡು. ಸರಿ. ಹೆಂಗಾರ ಮಾಡಿ ದುಡ್ದು ನಾನು ಹೌದನ್ನಂಗೆ ತೋರಿಸ್ಬೇಕು. ಏನ್ ಇವ್ರ ಅಪ್ಪನ ಮನೆ ಆಸ್ತಿನೇ ಕಾಯ್ಕೊಂತ ಕುಂತೀನಿ ಅಂತ ತಿಳ್ಕೊಂಡಾಳ ಇಲ್ಲಿ. ಓ ಮದೇವಣ್ಣ ಹೊಂಟ್ರಿ? ಇದೇನು ಲೋಡ್ ಹೊಂಟಿರೋದನ್ನ ಮದೇವಣ್ಣ ಇದು? ನೋಡ್ಬೇ, ನೀವೇನೇ ಇವತ್ತು ಇಲ್ಲಿ ಬಂದ್ಬಿಟ್ರಿ. ನೀ ಬಂದಿದ್ದು ಬೇಸ ತಾಳ್ಬೆ, ಒಂಥರ ಇದ್ರೆಲ್ಲ ಒಂದು ನೀನ ನಿಗಾ ವಹಿಸ್ಬೇಕು ಬೇ, ಮತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಇವು. ನಾ ಹೇಳಿದೆ ಅಂತ ಹೇಳಕ್ಕೂ ಕೂಡ ಈಗ ಮಾಲು ತುಂಬ್ಯಾರ ಬೇ, ಇದನ್ನೆಲ್ಲ ಹೋಗಿ ಕೊಟ್ಟಬ ಅಂತ ಹೇಳ್ಯಾರ ಸೊಕರ್, ಹಂಗಾಗಿ ಹೊಂಟೀನಿ. ಆಯ್ತಾಯ್ತು ಮದೇವಣ್ಣ, ಹಾಕಿ ಬರ್ರಿ. ದುಡ್ಡು ಇಸ್ಕೊಂಬ ಅಂತೇಳಿ ಹೇಳ್ಯಾರ. ಸರಿ ಮದೇವಣ್ಣ, ಹೋಗಿ ಹಾಕಿ ದುಡ್ಡು ಇಸ್ಕೊಂಡ್ ಬರ್ರಿ. ಸರಿ ಬೇ. ನೀ ಎದಕ್ಕೆ ಬಂದಿಲ್ಲೇ? ಏನ್ ನನ್ನ ಮರ್ಯಾದೆ ತೆಗಿಬೇಕಂತೇಳಿ ಕಾಯ್ತಾ ಇದೀರ ಹೆಂಗ್ ನೀವು ಅಂತ ನನ್ಗೆ ಅದರ್ಥ ಆಗೋಲ್ತು. ಇದಕ್ಕೆ ಬಂದಿಲ್ಲ ನೀನು? ಅಲ್ರಿ ನಿಮಗೆ ಏನು ತ್ರಾಸ ಆತ? ನಾ ಬಂದಿದ್ದಕ್ಕೆ ಕೆಲಸ ಹೆಂಗೆ ನಡೀತೈತಿ, ಏನಾಗ್ತೈತಿ, ಯಾರು ಎಲ್ಲಿ ಕೊಟ್ರು, ಏನು ಕೊಟ್ರು, ಯಾರು ಬಂದ್ರು ಯಾರು ಹೋದ್ರು, ನನಗೆಲ್ಲ ವಿಚಾರ ಗೊತ್ತಾಗಬೇಕು. ಅದಕ್ಕೆ
ಏನು ಆ ಮುಸ್ತಫಣ್ಣ ಈ ಕಡೆ ಬರಾಕತ್ತಿದ್ದ, ನಾ ಬರೋದು ನೋಡಿ ಆ ಕಡೆ ಹೋದ. ಮತ್ತೆ ನಡ್ಸಿರ ನೀವಿಬ್ರು? ಬರೋದು ಹೋಗೋದು ಭಾಳ ಜೋರಿದ್ದಂಗೈತಿ. ಯಾಕಂತ ಕೇಳಕತ್ತೇನೆ ನಾನು. ನೀ ಭಾಳ ಮಾತಾಡ. ನೀನು ₹1 ಕೊಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ನೀನೇನು ಮತ್ತೆ ನನಗೆ ಕೇಳೋದು? ಆ ಮುಸ್ತಫಣ್ಣಗೆ ನಾನೇ ಬರಕ್ಕೆ ಹೇಳಿದ್ದೆ. ಎದಕ್ಕೆ? ರುದ್ರಾ, ಓ ಮುಸ್ತಫಣ್ಣ ಬರ್ರಿ. ಸ್ವಲ್ಪ ಗಂಡಸ್ರು ಮಾತಾಡೋತ್ನಾಗ ಹೆಣ್ಮಕ್ಳದ ಅದು ಏನು ಕೆಲಸ ಇರ್ತತೆ ಏನಾಗ್ತಾಗ. ಗಂಡಸ್ರು ಮಾತಾಡೋದು ಸರಿ, ಆದ್ರೆ ಆ ಗಂಡಸ್ರದಾಗ ನನ್ನ ಗಂಡು ಅದಾನಲ್ಲ, ಅದಕ್ಕೆ ಏನು ಮಾತಾಡ್ತಾನ ಅಂತ ಕೇಳಿಸ್ಕೊಳಕ್ಕೆ. ಬೇರೆ ಗಂಡಸ್ರು ಮಾತಾಡೋದು ನಾನು ಯಾಕೆ ಕೇಳಿಸ್ಕೊಳಕ್ಕೆ ಹೋಗ್ತೀನಿ? ಅಯ್ಯೋ ಹೋಗ್ಲಿ ಬಿಡ ಮರಯ್ಯ, ನೀನು ಏಂತಿಗೆ ಅನುಮಾನ ನಾವು ಏನು ಮಾತಾಡ್ತೇವೆ ಏನೋ ಎತ್ತ ಅಂತೇಳಿ ಎದ್ದು ಕಲ್ ಬಿಡು ಅದಕ್ಕೇನಂತೆ. ಈಗ ನಾನು ಕರ್ದಿದ್ದೆ ಅದಕ್ಕೆ ಕೇಳಪ್ಪ. ನಾನೇ ನಿಮ್ಮ ಇದ್ರ ಕಡೆ ಬರೋವಲ್ಲ ಮಾಡೋವಲ್ಲ, ಇವತ್ತು ನೀನೇ ಬಾ ಅಂದಿದ್ದಕ್ಕೆ ಬಂದಿದ್ದಷ್ಟೇ. ಹಾಂ, ಅದು ನೀವು ಹೇಳೋದು ಕರೆನೇ. ಏನು ₹1 ಅದಕ್ಕೂ ಆಗ್ಲಿ ಕಟ್ಟೋದು ಮಾಡ್ಲಿ ಕಟ್ಟೋದು ಮಾತಿ ಮುಂದುವರೆದು ಬಂದ್ಬಿಡೋದಟ್ಟೆ. ಅದು ಹೋಗ್ಲಿ ಬಿಡ್ರಿ. ಅದು ಮುಸ್ತಫಣ್ಣ, ಈ ಸಲ ಮಾತ್ರ ನಾನು ಕೈ ಬಿಡಬೇಡ್ರಿ. ನನಗೆ ಒಂದು ₹50,000 ಈಗ ಸದ್ಯ ಬೇಕು. ಹೋಗ್ಲಿ, ಒಂದು ₹3,00,000 ಎಲ್ಲಾರ ವ್ಯವಸ್ಥೆ ಮಾಡಿಕೊಡಕ್ಕಾಗತ್ತ? ಏನ ₹3,00,000? ಅಲ್ಲ ಇವನ್ ಹೆಣ ಚಂದಾಗಲಿ, ಸಂಜೆಲ್ ಸತ್ರ ಹೆಣ್ಣಿಗಿಲ್ಲ ಮುಂಜಾನೆ ಸತ್ರ ಮಣ್ಣಿಗಿಲ್ಲ ನಂಗೆ ಇವಂದಾಗಿತ್ತು ಬಾಳೆ. ಇವಂಗೆ ಹೋಗಿ ಹೋಗಿ ರೊಕ್ಕ ಕೇಳ್ತಾನಲ್ಲ ನನ್ನ ಗಂಡ. ಅಯ್ಯೋ ದೇವ್ರಿ, ಕೇಳಲಿ ನೋಡೋಣ. ಅಲ್ಲ ಮಸ್ಕಿರಿ ಮಾಡಕತ್ತಿ ಏನ ರುದ್ರ? ಓ ಇಲ್ರಿ, ಮಸ್ಕಿರಿ ಯಾಕೆ ಮಾಡಕ್ ಹೋಗಣ? ನನಗೆ ಕರೆನ ಭಾರಿ ಅಂದ್ರೆ ಭಾರಿ ಅರ್ಜೆಂಟು, ತುರ್ತು ಬೇಕಾಗೈತಿ. ಇಲ್ಲಪ್ಪ ಇಲ್ಲ, ನೀ ಏನಾರ ಅನ್ಕೋ, ನನ್ನ ಹತ್ರ ₹1 ಇಲ್ಲ. ನೀ ನನ್ನ ಹತ್ರ ಹೋಗಿ ಹೋಗಿ 3,00,000 ಕೇಳತ್ತಿಯಲ್ಲ. ದುಡ್ಡು ಜೀವನ ಮಾಡೋದೇ ಕಷ್ಟ ಆಗೈತಿ. ಇನ್ನು ₹3,00,000 ಎಲ್ಲಿದ ಕೇಳಲಿ? ಇಲ್ಲಪ್ಪ, ನನ್ನ ಹತ್ರ ಇಲ್ಲ. ಅಯ್ಯೋ ಭಾರಿ ವಜ್ಜಾ ಬಿಟ್ಟೈತಿ ಮುಸ್ತಫಣ್ಣ. ನನಗೆ ನಮ್ಮ ತಂಗಿ ಕೊಡ್ಬೇಕಾಗೈತೆ, ಅದಕ್ಕೆ ಬೇಕಾಗಿತ್ತು. ನೀವು ಎಷ್ಟು ಸಲ ಸಹಾಯ ಕೇಳಿದಾಗ ನಾ ಸಹಾಯ ಮಾಡಿಲ್ಲ ಮುಸ್ತಫಣ್ಣ. ನೀವು ವಿಚಾರ ಮಾಡ್ರಿ ಒಂದು ಸ್ವಲ್ಪ, ನನಗೂ ಭಾಳ ಕಷ್ಟನೇ ಐತಿ ಈಗ. ಅಲ್ಲ ಮರೆಯ, ಅದು ಯಾರೋ ಶಂಕರಪ್ಪಗೇನ ನೀನು ಮೊನ್ನೆ 20,000 ಕೊಟ್ಟಿಯಂತೆ ಬಡ್ಡಿ ಹಂಗೆ, ಅವನ ಕಡೆನೇ ಹೋಗಿಸ್ಕೋ. ಅಲ್ಲ ನೀನ್ ಏಂತಿ ನನಗೇನಾರು ₹1 ಕೊಟ್ರೆ ನಮ್ನಿ ಓದ್ರಿ ಮನಿ ಒಳಗೆ ನುಗ್ಗಿ ಚಾವಿ ಕಸ್ಕೊಂತಾಳ. ಈಗ ಶಂಕರಪ್ಪ ಕೊಟ್ಟಿದ್ದು ಗೊತ್ತಿದ್ರು ಸುಮ್ಮನೆ ಅದಳಲ್ಲ. ಬಾಯಿಗೆ ಬಂದಂಗೆ ಮಾತಾಡ ಮುಸ್ತಫಣ್ಣ, ಮರ್ಯಾದಿಂದ ಮಾತಾಡು ಅಷ್ಟೇ. ಅದಾಳಲ್ಲ ಹೋಗಾಳಲ್ಲ ಬಂದಾಳಲ್ಲ ಅನ್ನಕ್ ನಾ ನಿನ್ ಹಿಂತಿಯಲ್ಲ ಏನು ರೀ ಹಚ್ಚು ಲಾಸ್ಟಿಗೆ. ನನಗೆ ಶಂಕರಪ್ಪಣ್ಣಗೆ ರೊಕ್ಕ ಕೊಟ್ಟಿದ್ದು ಗೊತ್ತಿಲ್ಲ, ನಿಮಗೆ ಕೊಟ್ಟಿದ್ದು ಗೊತ್ತಿತ್ತು. ಅದಕ್ಕೆ ನಾನು ಯಾಕೆ ಕೊಟ್ಟೆ ಅಂದೆ. ಅಷ್ಟಕ್ಕೂ ಶಂಕರಪ್ಪಣ್ಣ ಬಡ್ಡಿಗೆ ವಾಪಸ್ ಕೊಡ್ತಾನೆ. ನೀವೇನು ಬಡ್ಡಿ ಬಚ್ಚಿ ಅಂತ ಹೇಳಿಸ್ಕೊಂಡಿದ್ದಿಲ್ಲ, ಸುಮ್ಮನೆ ತೊಗೊಂಡು ಹೊಂಟಿದ್ರಿ. ಶಂಕರಪ್ಪಣ್ಣ ಇವತ್ತಿನವರಿಗೆ ಬಂದು ಹಂಗಾರೆ ಕೋಳಿ ಇವನ್ನೆಲ್ಲ ತೊಗೊಂಡೋಗೋದು ತತ್ತಿ ತೊಗೊಂಡೋಗೋದು ಏನಾರ ಮಾಡ್ಯಾನ? ಹಂಗಿದ್ರೆ ನನ್ನ ಕಿವಿಗೆ ಸುದ್ದಿ ಮುಟ್ತಿತ್ತು. ಹಂಗೇನ ಆ ಮನುಷ್ಯ ಮಾಡಿಲ್ಲ. ರೊಕ್ಕ ಬೇಕಾಗೈತಿ ಕೇಳೋಣ, ಇವ್ರು ಕೊಟ್ಟಾರ ಆತು ಹೋತು ಕೊಡ್ತಾನ ಅವನು ಅಷ್ಟೇ. ಈಗ ನಿಮ್ಮಂಗೆ ಸುಮ್ಮನೆ ಸಿಕ್ಕತ್ ಬಾ ಪುಕ್ಷಟ್ಟಿ ಗಿರಾಕಿ ಅಂತೇಳಿ ರೊಕ್ಕನೂ ಇಸ್ಕೋ, ಕೋಳಿನೂ ಒಯ್ಯಿ, ತತ್ತಿನೂ ಒಯ್ಯಿ, ಒಂಥರ ಏನು ಹೊಲದಾಗ ಹಿತ್ತಲಾಗ ಬೆಳೆದ್ರೆ 4 ಬದ್ನಿಕಾಯಿ ಕಿತ್ಕೊಂಡೋದಂಗೆ ಮಾಡಕತ್ತಿ ಬಿಟ್ರಿ ನೀವು. ಹಿಂಗೆ ಅಣ್ಣ ಏನು ಮರ್ಯಾದೆ ಬಿಟ್ಟು ಜೀವನ ಮಾಡಿಲ್ಲ. ನೋಡ್ ಮಾತಾಡೋ ಮಾತು ನೋಡಿ ನೀನ್ ಹಿಂತೀವು. ನಾನ್ ಮರ್ಯಾದೆ ಬಿಟ್ಟು ಜೀವನ ಮಾಡ್ತಾ ಇದೀನಲ್ಲ. ಮನಿಗ್ ಪೊಲೀಸರು ಬಂದಿದ್ರಲ್ಲ ಮೊನ್ನೆ, ಪೊಲೀಸರು ಬಂದು ಬಾಯಿಗೆ ಬಂದಂಗ್ ಬೈದ್ರಲ್ಲ, ಅದ್ ಮರ್ಯಾದೆ ಹೋಗಿಲ್ಲನ? ಬಂದಿದ್ರು ಪೊಲೀಸರು. ಮಂಟಿನ ವ್ಯವಹಾರ ಮಾಡಿದ್ರೆ ಪೊಲೀಸರು ಬರ್ತಾರ, ಮಿಲಿಟರಿ ಆಫೀಸರ್ಗಳು ಬರ್ತಾರ. ನೀ ಸ್ವಲ್ಪ ಸುಮ್ನೆ ಇರ್ತೀಯ? ಅಲ್ಲ ಆ ಮನುಷ್ಯ ನಿನ್ ಮರ್ಯಾದಿನ ತೆಗ್ಯಾಕತ್ತಿರೋದು, ಸುಮ್ಮನೆ ಇರ್ತೀಯ ಅಂತೀಯಲ್ಲ ಮುಸ್ತಫಣ್ಣ. ಅದು ಹೆಣ್ಮಕ್ಳು ಮಾತು ಬಿಟ್ಟಾಕ ಮನ್ಸಿಗೆ ಹಚ್ಕೋಬೇಡ. ನಂಗೆ ಸ್ವಲ್ಪ ರೊಕ್ಕದ್ದು ಇಷ್ಟೆಲ್ಲ ಮಾತಾಡ್ಸ್ಕೊಂಡು ನಿಂಗೆ ರೊಕ್ಕ ಕೊಡ್ತೀನಿ ಬಾ, ಕೊಡ್ಬೇಕು ಅಂತ ಇತ್ತು, ಕೊಡಲ್ಲ. ₹1 ಕೊಡಲ್ಲ. ಕೊಡ್ಸರ್ ಯಾರದರ ಕಡೆ ಕೊಡಿಸ್ಬೇಕಂತಾರ ವಿಚಾರ ಮಾಡಿದ್ದೆ, ಅದು ಮಾಡಲ್ಲ. ಅಲ್ಲ ಮುಸ್ತಫಣ್ಣ, ಮುಸ್ತಫಣ್ಣ ಏನ್ ಹೆಣ್ಮಕ್ಳು ಕೊಟ್ಟು ನಿಂದಿರ್ತಿ ಮುಸ್ತಫಣ್ಣ? ಹೋಗೋ ಮರೆ ಹೋಗೋಗ. ಸಮಾಧಾನ ಆತ ಕಡ್ಡಿ ಅಲ್ಲಾಡ್ಸಿದಲ್ಲ. ಕೊಡ್ಬೇಕು ಅಂತಿದ್ದು ಮನುಷ್ಯ ಕೊಡ್ಲಾರ್ದ ಹೋದ. ನಿನ್ನ ಯೋಗ್ಯತೆಗೆ ₹1 ಕೊಡಕ್ ಕಿಮ್ಮತ್ತಿಲ್ಲ, ತವ್ರ ಮನೆಯಿಂದ ಕೊಡ್ಸಕ್ ಮೊದ್ಲೇ ಆಗಲ್ಲ. ನೀ ಎದಕ್ ಬಂದ್ ಮಾತಾಡಿದಿ? ಅಯ್ಯೋ ಹುಚ್ಚರ್ ಸಂತಿ ರೀ, ಅವ ಏನು ರೊಕ್ಕ ಕೊಡ್ಬೇಕಂತಿದ್ದಿದ್ದಿಲ್ಲ. ಅವನ ಹತ್ರ ಕೊಡಕ್ಕೆ 3 ಕಾಸು ರೂಪಾಯಿನೂ ಇಲ್ಲ ಏನ. ಅವನಂತೇಳಿ ಅವನು, ಅಯ್ಯೋ ದೇವ್ರೆ, ಅವನಂತೇಳಿ ₹1 ಇಲ್ಲ. ಸುಳ್ಳೆ ನಾಟಕ ನಾ ಬೈದ್ನಲ್ಲ, ಅದಕ್ಕೆ ಈಗ ಹಂಗೆ ಹೋಗ್ಬಾರ್ದಲ್ಲ. ಅದಕ್ಕೆ ಬಾಯಿ ಮಾತಿಗೆ ಕೊಡಿಸ್ಬೇಕಂತಿದ್ದೆ, ಕೊಡ್ಸಲ್ಲ ಅನ್ಕೋಂತ ಹೋದ ಅಷ್ಟೇ. ಹಂಗೆ ಕೊಡ್ಬೇಕನ್ನೋದಾಗಿದ್ರೆ ಅವನು ಫಸ್ಟಿಗೆ ರೊಕ್ಕ ಕೇಳತ್ಲೆ ಯಾಕಿಲ್ಲ ಅಂತಿದ್ದ. ನೋಡಂತಡಿಯಪ್ಪ ಎಲ್ಲಾರ ವ್ಯವಸ್ಥೆ ಮಾಡಿಸ್ತೇನೆ ಅಂತ ಬಾಯಿ ಬಿಟ್ಟು ಹೇಳ್ತಿದ್ದ. ಏನು ಅಷ್ಟಕ್ಕೂ ಅವ್ನು ಕೊಡ್ಬೇಕನ್ನೋದು ಇಲ್ರಿ. ನಾಟಕ ಅವ್ನು ಏನು ಕೇಳಿರಿ, ಒಂಥರ ನೀವು ನನಗೆ ಒದರ್ಬೇಕಲ್ಲ ಈಗ. ಅದಕ್ಕೆ ಹಂಗೆ ಅಂಥದ್ದೊಂದು ಗುಳಿಗೆ ಹೋಗೋದು ಹೋದ ಅಷ್ಟೇ ಲಾಸ್ಟಿಗೆ. ಒಟ್ ನೀನ್ ಹೇಳಿದ್ದೆ ಕರೆ, ನೀನ್ ಮಾಡಿದ್ದೆ ಸರಿ. ನೀ ಒಬ್ಬೇಕೆ ನಡ್ಸ್ಕೊ. ಆ ಎಳೆ ಖುಷಿ ನೆಲ್ಬಿಟ್ಟಿಯ ನೋಡು, ತಗೋ ನಡ್ಸ್ಕೊಂಡು ಕೋಳಿ ಪರ ನಡ್ಸ್. ನಿಂಗೆ ಭಾಳ ಸೊಕ್ಕೈತಲ್ಲ. ನಡೆಸ್ತೀನಿ, ನಾನೇ ನಡೆಸ್ತೀನಿ. ರೊಕ್ಕನೂ ನಾನೇ ಇಟ್ಕೋತೀನಿ. ಆಯ್ತು, ನಿಮ್ದೇ ಆಗಲಿ ಮಾತು. ನಾನು ಈ ಕೋಳಿ ಪರಮಿಗೆ ಬರಬೇಡ್ರಿ, ತಗೋರಿ ಹೋಗ್ರಿ, ನಾ ಮಾಡ್ಕೋತೀನಿ. ನನ್ನ ಕೈಲಿ ಅಕ್ಕತಿ ಆಗೋದಿಲ್ಲ ನೋಡೋಣ. ಹಂಗಾರೆ ತಾಳಿ ಕಟ್ಟಿದ ಗಂಡ ಅಂತ ನೀವಿದ್ದು ನಾನು ನಡೆಸ್ಬೇಕು ಅಂದ್ರೆ ಇದು ಯಾಣೆ ಬಾರ ಅಂತ ನನಗೆ ಅರ್ಥ ಆಗೋಲ್ತು. ಅಲ್ಲ ಏನಿದು ವಿಚಿತ್ರ ಐಚುಗ ಅಂತೇಳಿ ನನಗೆ ಅದು ಅರ್ಥ ಆಗೋದು. ಅಲ್ಲ ನಿಮ್ಗೆ ಯಾಕೆ ಮಂದಿ ಮ್ಯಾಗಿರೋ ನಂಬಿಕೆ ಹೆಂಡತಿ ಮ್ಯಾಗ ಯಾಕಿಲ್ಲ ನಿಮ್ಗೆ? ನನಗೆ ರೊಕ್ಕ ಕೊಡಲ್ಲ ಅಂತ ನಾ ಎಲ್ಲಂದೆ ಕೊಡ್ತೀನಿ. ಒಂದು 3 ಲಕ್ಷಕ್ಕೆ 4 ಲಕ್ಷ ಬೇಕಾದ್ರೆ ಎಲ್ಲಿದಾರ ತರಿಸಿ ಕೊಡೋಣಂತೆ. ನನಗೆ ಮೊದಲು ₹50,000 ಏನಾಯ್ತು, ₹15,000 ಏನಾಯ್ತು, ಇಲ್ಲಿ ದುಡ್ದಿದ್ದು ನೆಂಟನ ರೊಕ್ಕ ಏನಾಯ್ತು, ನಂಗೆ ಅದು ಗೊತ್ತಾಗಬೇಕು. ಆ ರೊಕ್ಕಗಳೆಲ್ಲ ಎಲ್ಲೆಲ್ಲಿ ಹೋಗ್ಯಾವ ಅಂತ ಲೆಕ್ಕ ಸಿಕ್ಕರೆ ನಾನು ನಿಮಗೆ ರೊಕ್ಕ ಕೊಡ್ತೀನಿ. ಏನಂತೀರಿ? ಅದನ್ನ ಹೇಳ್ರಿ ಫಸ್ಟ್ ನನಗೆ. ಗಂಡ್ಸು ಅಂದ್ಮೇಲೆ 108 ಖರ್ಚು ಇರ್ತಾವೆ. ಅದಕ್ಕೆ ಇದಕ್ಕೆ ಖರ್ಚು ಆಗಿರ್ತತಿ. ಎಲ್ಲ ನಿನ್ನ ಮುಂದೆ ವರದಿ ಒಪ್ಪಿಸ್ಬೇಕನ? ಏನು ದೊಡ್ಡ ಇದು ನೀನು ಎಲ್ಲ ಒಪ್ಪಿಸ್ಲೇಬೇಕನ್ನಂಥದ್ದು ಏನೈತಿ? ತಗ
ಒಟ್ಟು ಏನಂತ ಬಂದು ಜೋಡಾಗ್ಯಾನ ನೀನು ತಗ ನನಗೆ ಅದೇ ಅರ್ಥ ಆಗೋಲ್ತಗ ಹಳ್ಯಾ ಅಣ್ಣ ಕಿಮ್ಮತ್ ಮಾವಗಿಲ್ಲ ನೀನು ಹಂಗ ಉರಿತಿ ನೀನೇನು ಕಡಿಮೆ ಉರಿತೀಯ ಹೆಂಗ್ಸ್ ನೀನು ಏನ ಒಟ್ಟ ನಿನಗೆ ಗಂಡನ್ಕಿಂತ ಬೇರೆದರ ಎತ್ತಾಗ್ಯಾರ ನಿನಗೆ ಹಿಂಗ ಮಾತಾಡ್ರಿ ನಮ್ಮ ಅಣ್ಣನ ನಮ್ಮ ಅಪ್ಪನ ಕರ್ಸಿ ಚಮಡ ಸುಲಿಸ್ಬಿಡ್ತೀನಿ ಅಷ್ಟೇ. ನನ್ನ ನಡತಿ ಬಗ್ಗೆ ಮಾತಾಡಿದ್ರ ಮತ್ತೆ ಏನಾರ ಮಾಡ್ಕೋ ಹೋಗ್ರಿ ಅದು ಎಲ್ಲಿ ಹೋಗ್ತಿರ ಹೋಗ್ರಿ, ಬರ್ತಿರಲ್ಲ ಮನೆಗೆ. ಅದು ಏನಂತ ಕಟ್ಕೊಂಡೆ ಏನ ನಿಮ್ಮನ್ನ ನಾನು. ಏನಪ್ಪ ಇಂಥ ಗಂಡ್ಮಗನ ಕಟ್ಕೊಂಡು ಏಕ್ತಾ ಇದೀನಲ್ಲ ನಾನು, ಏನು ಮಾಡಲಿ ನನಗೊಂದು ತಿಳಿವಲ್ತು. ಪ್ರಭಮ್ಮ, ಮದೇವಣ್ಣ ಹೋಗಿಲ್ಲ ನೀವಿನ್ನ? ಇಲ್ಲಮ್ಮ, ನೀವೊಳಗೆ ಬಂದೆಲ್ಲ ಏನು ಗಂಡ ಇಂತಿ ಜಗಳ ಮಾಡ್ಕೊತಾರೋ ಏನೋ ಎತ್ತ ಅಂತೇಳಿ ಒಂಥರ ನಿಂತೆ ಇಲ್ಲೇ. ಅಲ್ಲ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆ ಮನುಷ್ಯ ಬರಲಿಲ್ಲ ಅಂದ್ರೆ ಬರಲಿಲ್ಲ ಏನು, ಇಲ್ಲಿ ಆ ಮನುಷ್ಯ ಬಂದ್ರೂ ಎಲ್ಲ ಕೆಲಸ ನಮ್ಮ ಕಡೆನೇ ಮಾಡಿಸೋದು. ಕುಂತಿದ್ದ ಜಾಗ ಬಿಟ್ಟು ಕೀಳಂಗಿಲ್ಲ. ಹೋದ್ರೆ ಕುಡಿಯೋಕೆ ಹೋಗೋದು, ಇಲ್ಲ ಇಸ್ಪಿಟ್ ಆಡಕ್ಕೆ ಹೋಗೋದು. ಯಾಕೆ ಈ ಕರ್ಮಕ್ಕೆ ಅವ್ರು ಇಲ್ಲಿರ್ಬೇಕು? ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವೇನು ಮಾಡಿರಿ, ಇದು ಇಲ್ಲಿ ನಿಮ್ಮ ಪಾಪನ ಎತ್ಕೊಂಡೆ ಬರ್ರಿ ಇಲ್ಲಿರ್ರಿ, ನಾವೆಲ್ಲ ಕೆಲಸ ಮಾಡ್ತೀವಿ. ಬರೀ ನಿಂತು ನೋಡ್ರಿ ಸಾಕು. ನಾನು ದೇವಣ್ಣ ಇಬ್ಬರು ಸೇರಿ ಎಲ್ಲ ಕೆಲಸ ಮಾಡ್ತೀವಿ. ಮಾಲ್ ಕೊಟ್ಟು ಬರೋ ಜವಾಬ್ದಾರಿ ಅವಂದು, ಇಲ್ಲೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಬರೀ ಕುಂತು ರೊಕ್ಕ ಎಣಿಸ್ಕೊರಿ ಸಾಕು. ಆಯ್ತು ಮದೇವಣ್ಣ, ಯಾವ ಜಲಂದಾಗ ನಮ್ಮ ಅಣ್ಣ ತಮ್ಮ ಆಗಿದ್ರೆ ಏನೋ ಗೊತ್ತಿಲ್ಲ, ಮುಂದಿನ ಜಲಂದಾಗ ನಿಮ್ಮ ಹೊಟ್ಟೆ ಕೊಟ್ಟು ನಿಮ್ಮ ಋಣ ತೀರಿಸ್ತೇನೆ. ಆಯ್ತವ, ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಮಾತಾಯಿ? ನನ್ನ ಮಗಳು ನಿನ್ನಂಗೆ ಕಷ್ಟದಾಗೆ ಐತಿ. ಆದರೆ ಏನು ಮಾಡ್ತಿ ಹೇಳು, ಗಂಡ ಬರಬರಿ ಇಲ್ಲ ನನ್ನ ಮಗಳಿಗೆ. ನನ್ನಂಗೆ ನಾನು ನಿಮ್ಗೊಂದು ಮಾತು ಸಮಾಧಾನವಾಗಿ ಹೇಳ್ದಂಗೆ ಹೇಳೋರು ಯಾರಿಲ್ಲ. ಅದಕ್ಕೆ ನಿಮ್ಮ ಕಷ್ಟಕ್ಕೆ ನಾನಾದರೆ ನನ್ನ ಮಗಳ ಕಷ್ಟಕ್ಕೆ ಯಾರು ಅಕ್ಕಾರಲ್ಲ ಅಂತ. ಏನು ಮಾಡ್ತೀರಿ ಹೇಳಿ ಮದೇವಣ್ಣ, ಗಂಡೊಬ್ಬ ಬರಬರಿ ಇಲ್ಲ ಅಂದರೆ ಹೆಣ್ಮಕ್ಳ ಜೀವನ ಹಿಂಗೆ ರೀ. ಸರಿ, ನೀವು ಇಲ್ಲಿ ಜಗಳ ಮಾಡ್ಕೊತ ಕುಂದ್ರಬೇಡ್ರಿ, ನೀವು ಇಲ್ಲಿರ್ರಿ. ಇಲ್ಲ ಇದು ಇಲ್ಲಿರ್ರಿ, ನಾನು ಹೋಗಿ ಮಾಲ್ ಕೊಟ್ಟು ಬರ್ತೀನಿ.